3 ದಿವಸ ಟ್ರಿಪ್ಪಿಗೆ ಇಷ್ಟೊಂದು ಲಗೇಜ್. ಅಲ್ಲಿಂದ ಪ್ಯಾಂಟ್ ಬರೋದಂತೆ, ಇಲ್ಲಿ ಬಂದು ಪಚ್ಚೆ ಇಟ್ಕೊಳ್ಳೋದಂತೆ. ನಮ್ಮ ಪ್ರವೀಣ್ ಅವರು 20 ಸಲ ಪಂಚೆನ ಬಿಚ್ಚಿ ಹುಡ್ಕೊಂತಿದ್ದಾರೆ. ಫಸ್ಟ್ ಟೈಮ್ ಧರ್ಮಸ್ಥಳ ಇಷ್ಟೊಂದು VIP ಅಂತ. ಹೋಗಿ ನೀನು ಬನ್ನಿ ಬನ್ನಿ ಮೇಡಮ್ ಬೇಗ. ಅಷ್ಟೊಂದು ಬೆಟ್ಟ ಹತ್ತಿಸ್ಕೊಂಡು ಬಿಸಿಲಲ್ಲಿ ನನ್ನ ಗಂಡ ಕರ್ಕೊಂಬಂದಿದ್ದು. ಕೋತಿ ಏನು ತಿಂತಾ ಇದೆಯಾ? ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಖಾಲಿ ಇದೆ, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ರೇಕ್ ಕೊಡೋ ಒಂಚೂರು. ಎಲ್ಲಿ ವರ್ಷಿನಿ ಮುಖ ತೋರಿಸೋ ಒಂದ್ಸತಿ. ಸೊ ಇದು ನಮ್ಮ ರೂಮ್, ನಮ್ಮದೇ ರಾಜ್ಯಭಾರ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಯಾರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೀವೇ ನೋಡ್ದಂಗೆ ನಾವು ಫ್ಯಾಮಿಲಿ ಟ್ರಿಪ್ಪಲ್ಲಿದ್ದೀವಿ. 3 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ನಾವು ಫ್ಯಾಮಿಲಿದು. ಫಸ್ಟ್ ಡೇ ನಾವು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಆ್ಯಂಡ್ ಸೌತಡ್ಕ ಟೆಂಪಲ್ನ ಕವರ್ ಮಾಡಿದ್ದೀವಿ. ಸೊ ನಾವಿವತ್ತು ಸ್ಟೇ ಆಗ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೇ ಟ್ರಸ್ಟ್ದು ರೂಮ್ ಇದೆ, ಅಲ್ಲೇ ನಾವು ಸ್ಟೇ ಆಗ್ತಿರೋದು. ಸೊ ಇದು ನಮಗೆ ಕಮ್ಮಿ ಬೆಲೆಗೆ ಸಿಕ್ತು. ಅದೆಲ್ಲ ಡೀಟೇಲ್ಸ್ನ ನಾನು ಕಂಪ್ಲೀಟ್ ಲಾಸ್ಟ್ ವಿಡಿಯೋ ಮಾಡಿ ಎಲ್ಲ ಹೇಳ್ತೀನಿ. ನಾಳೆ ಎಲ್ಲಿ ಹೋಗ್ತೀವಿ ಏನು ಎಲ್ಲ 3 ಡೇಸ್ ಫುಲ್ ಕಂಪ್ಲೀಟ್ ವ್ಲಾಗ್ಸ್ನ ನಾವು ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಎಲ್ಲರೂ ನಮ್ಮ ವ್ಲಾಗ್ನ ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಹೋಗೋಣ ವಿಡಿಯೋ ಒಳಗೆ. ಇನ್ನೇನಿಲ್ಲ ಅಲ್ಲ, 3 ದಿವಸ ಟ್ರಿಪ್ಪಿಗೆ ಇಷ್ಟೊಂದು ಲಗೇಜ್. ಸಾಕು ಅನ್ಕೋತೀನಿ. ಇನ್ನ ಬೇಕಿತ್ತಾ ಲಗೇಜ್? ಸಾಕು ಜಾಸ್ತಿ ಆಯ್ತು ಇದೆ. ಇನ್ನೇನಿಲ್ಲ ಅಲ್ವಾ? ಶಟ್ ದ ಡೋರ್. ನೋಡಿ ಗೈಸ್, ಅಲ್ಲಿಂದ ಪ್ಯಾಂಟ್ ಬರೋದಂತೆ, ಇಲ್ಲಿ ಬಂದು ಪಚ್ಚೆ ಇಟ್ಕೊಳ್ಳೋದಂತೆ. ಬನ್ನಿ ಹೋಗೋಣ, ಟೈಮ್ ಆಯ್ತು. ಏನು ಬೇಡವಾ ಅಂದೆ? ಶಲ್ಯ ಬೇರೆ ಹಾಕೋತೀಯ? ಶಲ್ಯ ಪಂಚೆ ಹುಡ್ಕೊಳ್ಳೋ ಪರದಾಡ್ತಾವ. ಒಳ್ಳೆ ಬುದ್ಧಿ ಹೇಳ್ಕೊಡ್ರಿ, ಮದುವೆ ಇಲ್ಲಿ ಪಂಚೆ ಉಟ್ಕೊಳ್ಳೋ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಪ್ರವೀಣ್ ಅವರು 20 ಸಲ ಪಂಚೆನ ಬಿಚ್ಚಿ ಹುಡ್ಕೊಂತಿದ್ದಾರೆ. ಒಂದು ಪಂಚೆ ಹೊಡ್ಕೊಳಕ್ ಬರಲ್ಲ. ಅದಕ್ಕೆ ನೋಡಿಲಿ, ಅದಕ್ಕೆ ಹೇಳೋದು ಈ ತರ ಅಂಟಿಸ್ಕೊಳ್ಳಬೇಕು ಅಂತ. ನೋಡಿ ಈಗ ಎತ್ತು ನಮಗೂ ಬರಲ್ಲ, ಬರ್ತಾ ಇಲ್ಲ. ಇಲ್ಲಿ ನೋಡಿ ಮೋಸ ಮಾಡ್ತಾರದು. ಚಡ್ಡಿ ಹೊರಗಡೆ ಎಲ್ಲ ಹಿಂಗೆ ಕದ ಚಡ್ಡಿ ಪ್ಯಾಂಟ್ ಸೈಲೆಂಟ್ ಆಗಿ ಹೋಯ್ತವ್ರೆ. ಕಮ್ಮಿ ಇದಾರಲ್ಲ ಜನ? ಹೌದು, ತುಂಬಾ ಕಮ್ಮಿ ಇದ್ದಾರೆ. ನನ್ನ ಪ್ರಕಾರ ಒಂದು 1/2 ಅವರ್ಗೆ ಆಚೆ ಬರ್ತೀವಿ ನಾವು. ಐ ಥಿಂಕ್ 10 ಗಂಟೆಗೆಲ್ಲ ಹೋಗ್ಬೇಕು. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಫಸ್ಟ್ ಟೈಮ್ ಧರ್ಮಸ್ಥಳ ಇಷ್ಟೊಂದು ಫುಲ್ ಖಾಲಿ ಅಂದರೆ ಖಾಲಿ ಇದೆ. ಐ ಥಿಂಕ್ ನನ್ನ ಪ್ರಕಾರ ಒಂದು 1/2 ಅವರ್ಗೆ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡುವ ಎಷ್ಟೊತ್ತಾಗುತ್ತೆ ಅಂತ. ಸಿಕ್ಕಾಪಟ್ಟೆ ಖಾಲಿ ಇದೆ. ಸೊ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇನ್ನೂ ಏನೇನೋ ಮಾಡ್ತಾ ಇದ್ದಾರೆ ಇಲ್ಲಿ. ಡೈರೆಕ್ಟ್ ದರ್ಶನ ಹೌದಲ್ಲ? ವೆಯ್ಟ್ ಮಾಡೋಂಥದ್ದೇ ಇಲ್ಲ.
ಸೊ ನೋಡ್ದಾ, ಅದಕ್ಕೆ ಹೇಳೋದು VIP ಜೊತೆ ಬರಬೇಕು ಅಂತ ಹೇಳಿ. ಇನ್ನೊಂದ್ಸಲ ಹೇಳಿ ಏನಂದ್ರೆ ಅಂತ. ಅದಕ್ಕೆ ಹೇಳೋದು, ನಾವು ಪಕ್ಕಾ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಪ್ಲ್ಯಾನಿಂಗ್ ಪ್ರಕಾರ ಬಂದರೆ ಈ ಥರ ಈಸಿಯಾಗಿ ಧೈರ್ಯ ದರ್ಶನಕ್ಕೆ ಹೋಗ್ಬೋದು. ನೀವು ನೋಡಿ, ಈಗ ಎಕ್ಸಾಮ್ ಟೈಮು, ಒಂದು ವಾರದಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. VIP ಅಂತ ನೋಡು, ಡೈರೆಕ್ಟ್ ಎಂಟ್ರಿ ಕೊಡಿಸ್ತಿದ್ದೀನಲ್ಲ. ಅಲ್ಲಿ ನೋಡು, ಅವ್ನು ನೋಡು ಆರಾಮಾಗಿ ನಡ್ಕೊಂಡು ಹೋಗ್ತಾವೆ. ಸೊ ಬಾಸ್ ನಡ್ಕೊಂಡು ಹೋಗ್ತಾವ್ರೆ. ಅಣ್ಣ ಇಲ್ಲಿ ಒಂಚೂರು ಹಂಗೆ ಒಂಚೂರು ಹಿಂದೆ ತಿರ್ಗಿ. ಪಂಚೆ ಹುಷಾರು. ಮುಂಚೆ ಎಲ್ಲ ಡೈರೆಕ್ಟ್ ಬಿಡ್ತಾ ಇದ್ರು, ಇವಾಗ ಈ ಥರ ತಿರುಪತಿಲಿ ಇದೆಲ್ಲ ವೇಟಿಂಗ್ ಹಾಲು, ಆ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಜನ ಇತ್ತು ಅಂತಂದರೆ ಇಲ್ಲಿ ತಿರುಪತಿಲಿ ಹೇಗೆ ಒಂದು ರೂಮಲ್ಲಿ, ದೊಡ್ಡ ರೂಮಲ್ಲಿ ಕೂಡ ಹಾಕ್ತಾರೋ ಆ ಥರ ಇಲ್ಲೂ ಮಾಡ್ತಾಯಿದ್ದಾರೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೊಸದಾಗಿ ಮಾಡಿರೋದು. ಹಾಫ್ ಅನ್ ಅವರಲ್ಲೇ ದರ್ಶನ ಮುಗೀತು. ಬಂದು ಕೂತಿದ್ದೀವಿ. ಸಿಕ್ಕಾಪಟ್ಟೆ ಖಾಲಿ ಇತ್ತು ಮಾತ್ರ. ಫಸ್ಟ್ ಟೈಮ್ ಧರ್ಮಸ್ಥಳ ಎಷ್ಟು ಖಾಲಿ ಇರೋದು ನೋಡಿದ್ದು ನಾವು. ಆಲ್ಮೋಸ್ಟ್ ಹಾಫ್ ಅನ್ ಅವರು ಇಲ್ಲ ಅನ್ಸುತ್ತೆ, ಒಂದು 20 ಮಿನಿಟ್ಸ್ ಅಷ್ಟರಲ್ಲೆಲ್ಲ ದರ್ಶನ ಮುಗ್ದೋಯ್ತು. ಆಲ್ಮೋಸ್ಟ್ ನಾವು 10:15 ಹಂಗೆ ಹೋಗಿದ್ದು ಅನ್ಸುತ್ತೆ ಅಲ್ವಾ. 10:15 ಹಂಗೆ ಹೋದ್ವಿ. 10:50 ಅಷ್ಟರಲ್ಲೆಲ್ಲ ಆಚೆ ಬಂದ್ಬಿಟ್ಟಿದ್ವಿ. ಹಾಫ್ ಅನ್ ಅವರ್ ಮ್ಯಾಕ್ಸಿಮಮ್ 40 ಮಿನಿಟ್ಸ್ ಅಷ್ಟೇ. ಅಷ್ಟೇ. ಸ್ಕೂಲು ಎಕ್ಸಾಮ್ಸ್ ಅಲ್ವಾ, ಸೊ ಅದರಿಂದ ಜನ ಜಾಸ್ತಿ ಇಲ್ಲ. ಪ್ಲಾನ್ ಮಾಡ್ಕೊಂಡು ಈ ಟೈಮಲ್ಲೇ ಬಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಅಷ್ಟೇ. 1 ಅವರ್ ಆಗಲ್ಲ. ಖಾಲಿನೂ ಇದ್ದಾರೆ, ತುಂಬಾನೇ ಖಾಲಿ ಇದ್ದಾರೆ. ತುಂಬ ಅಂದರೆ ತುಂಬ ಜನ ಕಮ್ಮಿ ಇದ್ದಾರೆ. ಈ ಟೈಮಲ್ಲಿ ಬಂದು ದರ್ಶನ ಮಾಡ್ಕೊಂಡು ಈಸಿ ಆಗಿಬಿಡುತ್ತೆ. ಟಯರ್ಡ್ ಅಷ್ಟೇ. ರತ್ನಗಿರಿ ಬಾಹುಬಲಿ ಬೆಟ್ಟ. ಎಷ್ಟು ಬಿಸಿಲಿದೆ. ಈ ಬಿಸಿಲಲ್ಲಿ ನನ್ನ ಗಂಡ ಬೆಟ್ಟ ಹತ್ತಿಸ್ತವನೆ. ಇಷ್ಟು ಬಿಸಿಲಿದೆ, ಆಗ್ತಾ ಇಲ್ಲ. ಎಲ್ಲರೂ ಸುತ್ತಾಡ್ತಾರೆ. ನೋಡೋ, ಅದೇ ಫ್ಲಾಟ್ ಐತೆ ನೋಡೋದು. ಹಿಂಗೆ ಹೋಗ್ಬಿಟ್ರೆ ಮುಗೀತು. ಎಲ್ಲ ಸುಸ್ತಾಗ್ಬಿಟ್ಟವ್ರೆ. ಇನ್ನೊಬ್ಬನೇ ಹೋಗೋಣ ಅಂತ ಇರೋದು. ಎಷ್ಟು ಸಲ ಹೇಳಿದ್ದೀನಿ ನಾನು, ಬನ್ನಿ ಮೇಡಮ್, ಟೈಮ್ ಆಗುತ್ತೆ, ಬನ್ನಿ ಮೇಡಮ್. ಹೋಗಿ ನೀನು ಬನ್ನಿ ಮೇಡಮ್, ಬನ್ನಿ ಮೇಡಮ್ ಬೇಗ. ಪಿಜ್ಜಾ, ಬರ್ಗರ್, ಪಾಸ್ತಾ ಎಲ್ಲ ನೆನಪು ಮಾಡ್ಕೊಳ್ಳಿ. ನಿಮ್ಮ ಕೆಲ ಆಗುತ್ತೆ. ರನ್, ಓಡಿ ಓಡಿ. ಚಿಕನ್ ಕಬಾಬ್, ಫಿಶ್ ಕಬಾಬ್, ಚಿಕನ್ ಲಾಲಿಪಾಪ್ ಎಲ್ಲ ನೆನಪು ಮಾಡ್ಕೊಳ್ಳಿ. ಬಂದ್ಬಿಟ್ಟು ಫಿಶ್ ಕಬಾಬ್, ಚಿಕನ್ ಲಾಲಿಪಾಪ್ ಅಂತೆ. ನಡ್ರಿ ನಡ್ರಿ, ಅವೆಲ್ಲ ನೆನಪು ಮಾಡ್ಕೊಳ್ಳಿ. ಎತ್ತುತ್ತೀರಾ? ಅಷ್ಟೊಂದು ಬೆಟ್ಟ ಹತ್ತಿಸ್ಕೊಂಡು ಬಿಸಿಲಲ್ಲಿ ನನ್ನ ಗಂಡ ಕರ್ಕೊಂಬಂದಿದ್ದು. ಓಕೆ ಫೈನ್, ಬಂದಿದ್ದೀವಿ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಬ್ಬರೇ ಬಂದ್ವಿ. ಮನೆಯವರೆಲ್ಲ ಅಲ್ಲೇ ಕೂತ್ಕೊಂಡ್ರು, ಇದನ್ನ ನೋಡೋಕೆ ಇಲ್ಲಿವರೆಗೂ ಕರ್ಕೊಂಬಂದ ಅಂತ ಅಂದ್ಬಿಟ್ಟು. ಒಬ್ಬ ಬಿಸಿಲು. ಅಲ್ಲಿ ನಿನ್ನ ಫ್ರೆಂಡು ಕೋತಿ ಏನು ತಿಂತ ಇದೆಯಾ? ಏನು ಹುಡುಕ್ತೈತೆ? ಹೋಗಿ ಹೆಲ್ಪ್ ಮಾಡು ಪಾಪ ನಿನ್ನ ಫ್ರೆಂಡ್ಗೆ. ಅಲ್ಲಿ ನೋಡು ನೀವು ಹೋಗ್ತಿದ್ದಂಗೆ ನೋಡಿ ನಿನ್ನ ಬಳಗ ಎಲ್ಲ ಬಂದ್ಬಿಡ್ತು. ಕೊಡೇನಾರು ತಿನ್ನಕ್ಕೆ ಓಡಾಗ್ತೈತೆ. ಇನ್ನು ಯಾರೋ ನಮ್ಮಪ್ಪ ಇರಬೇಕು ಅಂತ. ಓಕೆ, ಲೆಟ್ಸ್ ಗೋ. ಈ ಬಾಹುಬಲಿ ಬೆಟ್ಟ ಇರೋದು ಧರ್ಮಸ್ಥಳ ದೇವಸ್ಥಾನ ಏನಿದೆ ಅದೊಂದು 200 ಮೀಟರ್ಸ್ ಮುಂಚೆನೇ ಸಿಗುತ್ತೆ.
ಸುಮಾರು ಒಂದು 500 ಹತ್ತತ್ರ ಮೆಟ್ಲು ಹತ್ತಬೇಕು ಅನಿಸುತ್ತೆ. ಸೊ ಬಂದು ಇದನ್ನೊಂದು ವಿಸಿಟ್ ಮಾಡಿಬಿಟ್ಟು ಹೋಗಿ, ತುಂಬ ಚೆನ್ನಾಗಿದೆ. ಧರ್ಮಸ್ಥಳ ಮುಗಿಸ್ಕೊಂಡು ಸೌತಡ್ಕಕ್ಕೆ ಬಂದ್ರೂ ಇವ್ರ ಪಂಚೆ ಹಂಟಿಂಗ್ ಮಾತ್ರ ಮುಗಿಯಲ್ಲ. ಶಾರ್ಟ್ಸ್ ನಮ್ಮ ಪ್ರೋ ಪಂಚೆ ಉಟ್ಕೊಳ್ಳೋದ್ರಲ್ಲಿ ಪ್ರೋ ಅವರು ಅಷ್ಟೇ. ಇಲ್ಲಿ ಹಂಟಿಂಗ್ ಮಾಡ್ತಿದ್ದಾರೆ ಪಂಚೆ ಉಟ್ಕೊಳ್ಳೋಕ್ಕೆ. ಸೊ ಇವಾಗ ಧರ್ಮಸ್ಥಳ ಮುಗಿಸ್ಕೊಂಡು ಸೌತಡ್ಕ ದೇವಸ್ಥಾನಕ್ಕೆ ಬಂದಿದ್ರಿ. ಇದು ಮುಗಿದ ದರ್ಶನ. ಎಲ್ಲ ಕಡೆ ಖಾಲಿ ಇದೆ, ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ಕೋಣ ಇವಾಗ. ಸೊ ಅಲ್ಲಿ ಸಿಗೋಣ ಇವ್ರಿಗೆ. ಬೈ. ಅದಾಗತ್ತೆ. ಧರ್ಮಸ್ಥಳ ಟ್ರೆಂಡಿಂಗ್ ಫುಲ್ ಜಾರ್ ಸೋಡಾ. फुल जार सोडा कितना 50 एक का ओके ना ओके यस ಬ್ರೇಕ್ ಕೊಡು ಒಂಚೂರು. ಹಂಗೆ ಎತ್ಬಿಡಲ್ಲ. ಬಾಟಮ್ ಚಿಪ್ಪು ಹೆಂಗಿತ್ತು? ಚೆನ್ನಾಯ್ತಾ? ಸ್ಟಾರ್ಟ್. ಮುಗೀತು. ಇಷ್ಟೇ ನಿಂದು, ಇಷ್ಟೇ ಬಿಡು. ಇಷ್ಟೇ ಎತ್ತಬೇಕು. ಎಲ್ಲಿ ವರ್ಷಿನಿ ಮುಖ ತೋರಿಸು ಒಂದ್ಸತಿ. ಇದೇ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬುಕ್ ಮಾಡ್ಕೊಂಡಿರೋಂಥ ರೂಮು. ಸೊ ಇದು ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ವಾಶ್ ಬೇಸನ್ನು ಎಲ್ಲ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ನಾನ ಮಾಡ್ಕೊಳ್ಳೋದು ಆ್ಯಂಡ್ ಸಪ್ರೇಟ್ ವಾಶ್ರೂಮ್ ಇದೆ. ಇಟ್ಸ್ ಓಕೆ, ನಾಟ್ ಸೋ ಬ್ಯಾಡ್, ವೆಲ್ ಮೇಂಟೈನ್ಡ್. ಹಾಗೆ ಬರ್ತಿದ್ದಂಗೆ ನಾವು ಬುಕ್ ಮಾಡ್ಕೊಂಡಿದ್ದು 4 ಬೆಡ್ದು. ಸೊ ಇಲ್ಲಿ 4 ಬೆಡ್ ಹಾಕಿದ್ದಾರೆ. ನಾಟ್ ಸೋ ಬ್ಯಾಡ್ ಆ್ಯಕ್ಚುಲಿ. ಟ್ರಸ್ಟ್ ರೂಮ್ ಅಂದರೆ ಹಿಂಗೆ ಇರುತ್ತೆ, ಬಟ್ ಚೆನ್ನಾಗೇ ಇದೆ. ವರ್ತ್ ಅನಿಸ್ತು ನಮಗೆ, ನಾವು ಕೊಟ್ಟಿರೋ ಅಮೌಂಟ್ಗೆ ಈ ರೂಮ್ ವರ್ತ್ ಅನಿಸ್ತು. ಹಾಂ, ಮೇಯ್ನಾಗಿ ನಾವು ಬುಕ್ ಮಾಡಿದ್ದು AC ರೂಮು. ಯಾಕಂದರೆ ಇಲ್ಲಿ ಅಷ್ಟು ಸೆಕೆ ಗುರು ತಡ್ಕೊಳಕ್ಕಾಗಲ್ಲ. ಸೊ ಇದೆಲ್ಲ ನಮ್ಮದು. ಎಷ್ಟು ಕೊಟ್ಟು ರೂಮ್ಗೆ ನಾವು ಹೇಳೋಣ, ಸರ್ಪ್ರೈಸ್. ಹೌದಾ? ಓಕೆ. ಸೊ ಇದು ನಮ್ಮ ರೂಮ್. ನಾಟ್ ಸೊ ಬ್ಯಾಡ್, ಚೆನ್ನಾಗೇ ಇದೆ. ಕುಕ್ಕೆ ಸುಬ್ರಹ್ಮಣ್ಯದ ವೆಬ್ಸೈಟಲ್ಲಿ ಬುಕ್ ಮಾಡಿ ನಾವು ಈ ರೂಮ್ನ ಬುಕ್ ಮಾಡ್ಕೊಂಡಿದ್ದು. ಇಲ್ಲಿದೆ ಟ್ರಸ್ಟ್ ರೂಮು, ಚೆನ್ನಾಗೇ ಇದೆ. 4 ಬೆಡ್ದು, ನಾಟ್ ಸೊ ಬ್ಯಾಡ್. ಎಲ್ಲ ಮೇಂಟೈನ್ಡ್ ಆಗಿ ಕ್ಲೀನಾಗಿ ಇದೆ. ಸಾಕು, 1 ಡೇ ಸ್ಪೆಂಡ್ ಮಾಡೋಕ್ಕೆ, ಜಸ್ಟ್ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಕ್ಕೆ ಅಂತ ಇರೋದಕ್ಕೆ ಈ ರೂಮ್ ಸಾಕು. ಸೊ ಇಟ್ಸ್ ನಾಟ್ ಸೊ ಬ್ಯಾಡ್, ನೈಸ್. ನಮ್ಮದೇ ರಾಜ್ಯ ಭಾರ ಅಲ್ವಾ? ಫುಲ್ಲು VIP ಎಂಟ್ರಿ ನಮಗೆ, ಫುಲ್ ಖಾಲಿ. ಆ್ಯಂಡ್ ಇದು ಕುಕ್ಕೆ ಸುಬ್ರಹ್ಮಣ್ಯ, ಗೊತ್ತಲ್ವಾ? ಹೇಳಿದ್ದೆ ಆಲ್ರೆಡಿ. ನಾವು ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಬಂದ್ರಿ ದರ್ಶನಕ್ಕೆ, ಅಂದರೂ ಖಾಲಿ ಇದೆ. ಸೊ ಸೂಪರ್.
ಸೊ ಇವತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಟೋಟಲಿ 3 ದೇವಸ್ಥಾನ ಕವರ್ ಮಾಡಿದ್ರಿ. ಬೇಗನೆ ಮುಗೀತು. ನಾವು ಆ್ಯಕ್ಚುಲಿ ರಾತ್ರಿ ಆಗುತ್ತೆ ಅಂದ್ಬಿಟ್ಟೆ ಇಲ್ಲಿ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಬಟ್ 5 ಅಷ್ಟರಲ್ಲೆಲ್ಲ ಎಲ್ಲ ಮುಗೀತು. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ನಾವು ನಾಳೆ ನಾಡಿದ್ದು ಬೇರೆ ಬೇರೆ ಪ್ಲೇಸಸ್ಗೆ ಹೋಗೋದಿದೆ, ಅದರದ್ದು ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ, ಬಾಯ್. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ.